ದಿವ್ಯಾ, ಅವಳನ್ನ ಮನೆಗೆ ಬರಕ್ಕೆ ಹೇಳಿದ್ಯಾರು? ಎಲ್ಲ ನೀವೇ ನಿರ್ಧಾರ ಮಾಡೋದಾದ್ರೆ ಈ ಮನೆಯಲ್ಲಿ ನಾನು ಯಾಕಿರ್ಬೇಕು? ಹಾಗಾದ್ರೆ ನನ್ನ ಮಾತಿಗೆ ಈ ಮನೆಯಲ್ಲಿ ಕವಡೆ ಪೈಸದ ಕಿಮ್ಮತ್ತಿಲ್ಲ ಅಂತ ಆಯ್ತು. ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಈ ದದ್ದಿಗೆ. ನಿನಗೊಂದು ಏಯ್ ಸರಿ ಬಾ ನನ್ನ ಜೊತೆ. ಯಾಕಣ? ಬಾ ಅಂದೆ. ಒಂದು ಅರ್ಜೆಂಟ್ ಕೆಲಸದಲ್ಲಿ ಇದ್ದೀನಿ, ಇರೋಣ. ಬಾ ಅಂದೆ, ಬಾರ. ಓ ಅಣ್ಣನೂ ಹೊಟ್ಟೋದ್ನಾ? ಏಯ್ ಅವನು ಇತ್ತಾನೆ ಏನೋ ಮಾಡ್ತಿದ್ದ, ಎಲ್ಲಿದೆ ಅಂತಾನು ಗೊತ್ತಿರ್ಲಿಲ್ಲ. ಮಾಡ್ತೀನಿ. ಯಾಕಣ ಏನಾಯ್ತು? ಇಲ್ಲಿಗೆ ಕರ್ಕೊಂಡ್ ಬಂದೆ? ಬೆಳಗ್ಗೆಯಿಂದ ಫೋನ್ ಮಾಡ್ತಿದ್ದೀನಿ, ಏನಕ್ಕೆ ಫೋನ್ ಎತ್ತಿಲ್ಲ? ಓ, ನೀನ್ ಅದನ್ನ ಕೇಳಕ್ ಇಲ್ಲಿವರೆಗೂ ಕರ್ಕೊಂಡ್ ಬಂದ? ಅದು ನೀನ್ ಫೋನ್ ಮಾಡಿದ್ದು ನಾನು ನೋಡಿಲ್ಲ ಅಣ್ಣ. ಹಾ ಹೇಗಪ್ಪ ನೋಡ್ತೀಯಾ? ನಿನಗೆ ಎಲ್ರೂ ಸಂಭಾಳಿಸೋದಕ್ಕೆ ಟೈಮ್ ಇಲ್ವಲ್ಲ. ನನ್ ಮುಂದೆ ಇದ್ದಾಗ ನನ್ನನ್ನ, ಚಂದನನ್ ಮುಂದೆ ಇದ್ದಾಗ ಅವಳನ್ನ. ಯಾಕಣ ಏನಾಯ್ತು ಅಂತ ಈಗ ಈಗ? ಮಾತಾಡ್ಬೇಡ ನೀನು. ಚಂದನ ಬಂದು ಬೆಳಗ್ಗೆ ನನ್ನ ಹತ್ರ ಕೆಲಸ ಕೇಳಿದಾಗ ಯಾಕೋ ಸುಮ್ಮನೆ ನಿಂತಿದ್ದೆ. ನಾನಾ? ಮತ್ತೆ ನಾಟಕ ಮಾಡಿದ್ರೆ ಗುದ್ಬಿಡ್ತೀನಿ. ನಾನೇ ಬಿಸಿಲು ಶಾಖ ತಾಳ್ಲಾರ್ದೆ ಮರದ ಕೆಳಗಡೆ ನಿಂತಿದ್ದೀನಿ. ಇನ್ನೊಬ್ರಿಗೆ ಎಲ್ಲಿಂದನೋ ಛತ್ರಿ ಕೊಡ್ಲಿ. ಯಾಕೋ ಚಂದನನ್ ಮುಂದೆ ನಾನು ಆರ್ಕಿಟೆಕ್ಟು, ಮಣ್ಣು ಮಸಿ ಅಂತೆಲ್ಲ ಹೇಳಿದ್ಯಾ? ಈಗ ಅವ್ರು ಬಂದು ನನ್ನನ್ನು ಕೇಳಿದ್ರೆ ನಾನು ಏನೋ ಉತ್ತರ ಕೊಡ್ಲಿ? ನಿನ್ನ ಕರ್ಮಕ್ಕೆ ನನ್ನನ್ನು ಯಾಕೋ ಸಿಕ್ಕಾಕ್ಸಿದ್ಯಾ? ಈಗ ನಾನು ಕೆಲಸ ಕೊಡಿಸ್ಲಿಲ್ಲ ಅಂದ್ರೆ ಅವಳು ನನ್ನ ಬಗ್ಗೆ ಏನ್ ಅನ್ಕೊಡಲ್ಲ. ಅಣ್ಣ, ಇದು ಆರ್ಕಿಟೆಕ್ಟ್ ಮ್ಯಾಟ್ರು. ವಿಷಯ ಸ್ವಲ್ಪ ಸೀರಿಯಸ್ ಆಗಿದೆ ಅನ್ಸುತ್ತೆ. ಇರ ನಾನು ನೋಡ್ಕೊಂಬರ್ತಿದ್ದ. ಅಣ್ಣ ಪ್ಲೀಸ್ ಅಣ್ಣ, ಹೇಗಾದ್ರೂ ಮಾಡಿ ಇದೊಂದು ಹೆಲ್ಪ್ ಮಾಡೋಣ. ಅಯ್ಯೋ, ನಿನಗೆ ಹೆಂಗೋ ಹೇಳೋದು? ಮೈಗಿಂತ ಚಿಕ್ಕವನೇನೋ ನೀನು. ಅಯ್ಯೋ, ಅದೊಂದು ಚಿಕ್ಕ ಸುಳ್ಳಣ. ಅಣ್ಣ ಏನಾಯ್ತು? ಏಯ್, ನೀನ್ ಯಾಕೋ ಬಂದೆ? ದೊಡ್ಡವ್ರು ಮಾತಾಡ್ತಿಲ್ವಾ ಇಲ್ಲಿ? ಹೋಗಾಚೆ. ಅಣ್ಣ ನೀನ್ ಹೇಳಣ. ನೋಡೋ ಕಂಟಿ, ಇವನು ಚಂದನನ ಹತ್ರ ನಾನು ಆರ್ಕಿಟೆಕ್ಟು ಅಂತೆಲ್ಲ ಸುಳ್ಳು ಹೇಳಿದಾನೆ. ಈಗ ನನ್ನ ಹತ್ರ ಕೆಲಸ ಕೇಳ್ತಿದ್ದಾಳೆ, ಏನೋ ಮಾಡೋದು? ಏಯ್ ಯಾಕೋ ಅಣ್ಣನ ಬಗ್ಗೆ ಸುಳ್ಳು ಹೇಳಿದ್ಯಾ? ಏನೋ ಹೊಡೆದ್ಬಿಡ್ತೀಯಾ? ಆವಾಸ್ ಗಿವಾಸ್ ಹಾಕದೆಲ್ಲ ನನ್ನ ಹತ್ರ ಇಟ್ಕೊಬೇಡ. ಏಯ್ ಸುಮ್ನಿರ ಸಾಕು. ಮಾತೆತ್ತಿದ್ರೆ ಕೈ ಮುಂದೆ ಮಾಡ್ತೇನೆ. ದಾದಾಗಿರಿ ಮಾಡೋದು ನಿನ್ಗೊಬ್ಬನಿಗೆ ಗೊತ್ತಿರೋದಾ? ಇವನ್ ಯಾವಾಗ್ಲೂ ಇದೆ ಅಣ್ಣ, ಬಾಯಿ ಬಿಟ್ರೆ ಸುಳ್ಳು, ಸುಳ್ಳುನ ಒಳ್ಳೆ ಸತ್ಯನ ಹಿಂಡಿ ಪಾನ್ಕ ಕುಡ್ದಂಗೆ. ನೀನೇನ್ ದೊಡ್ಡ ಪುಡಾಂಗ್ ನೋಡು, ನನಗೆ ಹೇಳಕ್ ಬಂದ್ಬಿಟ್ಟ ಪಗ. ಏ ಸುಮ್ನಿರ ಹರಿ, ಒಂದ್ ಸ್ವಲ್ಪ ನನ್ನ ಮಾತು ಕೇಳೋ. ಈಗ ನಾನು ಅವಳಿಗೆ ಏನೋ ಹೇಳಿ ಕೆಲಸ ಕೊಡಿಸ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ಯಾ? ಅದನ್ನೇ ಸಂಭಾಳ್ಸಕ್ ಆಗ್ತಿಲ್ಲ. ಇನ್ ಇಲ್ದವ್ರನ್ನೆಲ್ಲ ತಂದಿಡ್ತಿದ್ಯಲ್ಲೋ. ಇದನ್ನು ಹೇಗಾದ್ರೂ ಮಾಡಿ ಸಂಭಾಳ್ಸೋಣ. ಅಯ್ಯೋ, ನಾನು ಯಾರಿಗೂ ಮಾತು ಕೊಟ್ಟು ಇಲ್ಲ ಅಂದವನ್ ಅಲ್ಲವೇ ಅಲ್ಲ. ಅವಳು ಬೇರೆ ಪಾಪ ನನ್ನನ್ನು ನಂಬ್ಕೊಂಡು ಕೆಲಸ ಕೇಳ್ತಿದ್ದಾಳೆ. ಈಗ ನಾನು ಹೇಗೋ ಮುಖ ತೋರಿಸ್ಲಿ ಅವಳಿಗೆ? ಎಲ್ಲ ನಿನ್ನಿಂದಾನೆ. ಇಲ್ಲ ಇಲ್ಲ, ನಾನು ಎಲ್ಲ ನಿಜಾನು ಹೇಳ್ಬಿಡ್ತೀನಿ. ಅಯ್ಯಯ್ಯೋ ಅಣ್ಣ, ಹಂಗೆಲ್ಲ ಮಾಡ್ಬೇಡ ಅಣ್ಣ. ಇವನ್ ಸುಳ್ಳಿಗೆ ನೀನ್ ಹೊಣೆ ಆಗ್ಬೇಡ ಅಣ್ಣ. ನಿಜ ಹೇಳ್ಬಿಡಣ, ನೀನ್ ಯಾವ ಆರ್ಕಿಟೆಕ್ಟು ಅಲ್ಲ, ಮೇಸ್ತ್ರಿ ಅಂತ. ಇಲ್ಲ ಅಂದ್ರೆ ಅದಕ್ಕೆ ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ. ಅಂದ್ರೆ ನನ್ ಬಗ್ಗೆ ಏನ್ ಅನ್ಕೊಂಡ್ರು ಪರವಾಗಿಲ್ವಾ? ಅದು ನಿನ್ ಕರ್ಮ ಹರಿ, ನಾವೇನ್ ಮಾಡಕ್ಕಾಗುತ್ತೆ? ಸುಳ್ಳು ಹೇಳು ಅಂತ ನಾವ ಹೇಳಿದ್ವಿ. ನೋಡ್ಕೊಂತೀನಿ, ನಾನ್ ಹಾಳಾಗೋದ್ರು ಪರವಾಗಿಲ್ವಾ? ಮನೆ ಹಾಳಾಗದೆ ಇರ್ಲಿ ಅಂತ ಹೇಳ್ತಾ ಇದೀನಿ. ಓಹೋ, ಮನೆ ಮೇಲೆ ನಿನಗ್ ಭಾರಿ ಅಕ್ರೆ ಇದೆ ನೋಡು. ನಿನಗ್ ಬೇಕಾಗಿರೋದು ಮೊದಲು ನನ್ನ ಮನೆಯಿಂದ ಆಚೆ ಹೋಗೋದು, ಆಮೇಲೆ ನೀನ್ ಆರಾಮಾಗಿ ನೆಮ್ಮದಿಯಾಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ಯಲ್ವಾ? ಲೇ ಹರಿ, ಏನೋ ನೀನು? ಇವ್ರ ಹಣೆ ಬರ ಯಾವತ್ತೋ ಗೊತ್ತು ಬಿಡೋಣ ನನ್ಗೆ. ಏಯ್, ನಿನ್ ದರಿದ್ರ ಹಣೆ ಬರಾನು ನಾನ್ ನೋಡಿದ್ದೀನಿ, ಸುಮ್ನಿರ. ಏನೋ ನೀನ್ ನೋಡಿರೋದು? ಏನೋ ನೀವು ಏನ ಮಾಡ್ತಿದ್ದೀರಾ? ಈ ರೂಮಲ್ಲೇ ಇದ್ದಾರೆ. ಅಣ್ಣ, ಇವ್ನು ಹೇಳಿದೆಲ್ಲ ಕೇಳ್ಬೇಡ ನೀನು. ನನ್ನ ಜೀವನ ಹಾಳಾಗ್ಲಿ ಅಂತಾನೆ ಇದನ್ನೆಲ್ಲ ಹೇಳ್ತಿರೋದು ಇವನು. ನಿನ್ ಜೀವನ ಹಾಳು ಮಾಡಕ್ಕೆ ಸ್ಪೆಷಲ್ ಆಗಿ ಯಾರು ಬೇಕಾಗಿಲ್ಲ, ನೀನೊಬ್ನೇ ಸಾಕು. ಸುಳ್ಳು ಹೇಳಿ ನೀನೇ ಹಾಳು ಮಾಡ್ಕೋತಿದ್ಯಾ. ಹತ್ತರಲ್ಲಿ ಒಂದಾದ್ರೂ ನಿಜ ಹೇಳ್ತೀಯ ನೀನು? ಅಲ್ಲ, ನಮ್ಮಿಬ್ರ ಬಗ್ಗೆ ಏನಂತ ಹೇಳಿದ್ಯಾ? ನನ್ ಕಲೆಕ್ಟ್ರು, ಇವನ್ ಡಾಕ್ಟ್ರು, ಅಪ್ಪನ ಬಗ್ಗೆ ಕಮಿಷನರು ಅಥವಾ ದೊಡ್ಡ ಕಂಪ್ನಿ CEO ಅಂತ ಹೇಳಿದ್ಯಾ? ಏನೋ
ಹಾಗೆಲ್ಲ ಏನಾದ್ರು ಹೇಳಿದ್ದೀನೋ? ಅಯ್ಯೋ ಇಲ್ಲಣ್ಣ, ನೀನೇನಣ್ಣ ಇವನ್ ಮಾತು ಕಟ್ಕೊಂಡು ಆ ಬಿಡಿ ಸೇದೋ ಬಾಡಿನ ದೊಡ್ಡ ಕಂಪ್ನಿ CEO ಅಂದ್ರೆ ಯಾರಾದ್ರೂ ನಂಬ್ತಾರಾ? ನೀನ್ ಬೇಕಿದ್ರೆ ನಮ್ಸ್ಟೇ ಬಿಡಪ್ಪ. ಡೈರೆಕ್ಟ್ ಆಗಿ ಅದಕ್ಕೆ ನಾ ಕೇಳಿದ್ರೆ ಎಲ್ಲ ಗೊತ್ತಾಗತ್ತೆ. ಏಯ್, ನೀನ್ ದೊಡ್ಡ ಸಾಚ ಅನ್ನೋ ತರ ಮಾತಾಡ್ಬೇಡ. ಮೂಗ್ ಮೇಲೆ ಗುದ್ದಿದ್ರೆ ಇಂಜಿನ್ ಆಯಿಲ್ ಸೋರೋ ತರ ಮೂಗಲ್ ರಕ್ತ ಸುರಿಬೇಕು. ನಾನ್ ಗುದ್ದಿದ್ರೆ ಪಂಚರ್ ಆಗಿರೋ ಟೈರ್ ತರ ಎಲ್ಲ ದಿಕ್ಕಲ್ಲೂ ತಿರುಗ್ಬೇಕು. ಏಯ್, ಗುದ್ದ ನೋಡೋಣ. ನಿಮ್ ಬರ್ಗಳು ಮುಗಿತೇನೆ, ದಯವಿಟ್ಟು ಸುಮ್ನಿರಿ ಪ್ಲೀಸ್. ಮೊದ್ಲೇ ಅಪ್ಪನ್ ತಾಂಡವ ನೋಡಕ್ಕಾಗ್ದೆ ಅದಕ್ಕೆ ಭಯ ಪಟ್ಕೊಂಡು ರೂಮಿಂದ ಆಚೆನೆ ಬಂದಿಲ್ಲ. ನೀವಿಬ್ರು ಹಿಂಗ್ ಜಗಳ ಆಡ್ತಿರೋದನ್ನ ನೋಡಿದ್ರೆ ಈಗ್ಲೇ ಬ್ಯಾಗ್ ಎತ್ಕೊಂಡು ಮನೆ ಬಿಟ್ಟು ಹೋಗ್ತಾರೆ. ಇವಾಗ ಇದು ಮನೆ ತರ ಇರೋದಕ್ಕೆ ಕಾರಣನೇ ಅತ್ಗೆ. ದಯವಿಟ್ಟು ನೀವ್ ಅದನ್ನ ಹಾಳು ಮಾಡ್ಬೇಡಿ ಪ್ಲೀಸ್. ಮಾಡಿರೋ ತಪ್ಪನ ಒಪ್ಕೊಳ್ದೆ ಈಗ ಹಾಳಾಗ್ತ ನೋಡು. ನಿಭಾಯಿಸಕ್ ಆಗಲ್ಲ ಅಂದ್ರೆ ಸುಳ್ಳು ಹೇಳೋ ಸಾಹಸ ಯಾಕೋ ಮಾಡ್ಬೇಕು? ಆಯ್ತು, ನೀನ್ ಬಿಡೋಣ ಅಣ್ಣ. ಪಾಪ ಅತ್ಗೆ, ಅವ್ರಿಗೆ ಸುಳ್ಳೇಳಿ ಯಾಮರ್ಸೋದು ನಿಂಗ್ ಸರಿ ಅನ್ಸುತ್ತೆ ಹೇಳು? ಅಣ್ಣ, ನೀನೇನ್ ಕೆಲಸ ನೋಡೋದು ಬೇಕಾಗಿಲ್ಲ. ನನಗೆ ಗೊತ್ತು ಹೇಗೆ ಕೆಲಸ ಕೊಡಿಸ್ಬೇಕು ಅಂತ. ಏನೋ ಅರ್ಜೆಂಟಲ್ಲಿ ಒಂದು ಸುಳ್ಳು ಹೇಳಿದೆ ಅಂತ ಎಲ್ಲರೂ ರೌಂಡ್ ಹಾಕೊಂಡು ನನ್ನನ್ನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಏನು ಅಂತ ಮಾತಾಡ್ತಿದ್ಯೋ? ಇದೆಲ್ಲ ಸರಿ ಇಲ್ಲ ಅಣ್ಣ, ನನ್ಗೆ ಗೊತ್ತು. ನೋಡ್ಕೋತೀನಿ ಎಲ್ರು. ಮುಂದೇನ್ ಮಾಡ್ಬೇಕು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಬರ್ರ ಕಡೆ. ಅಣ್ಣ ಏನಣ್ಣ ಹಿಂಗ್ ಹೇಳ್ಬಿಟ್ಟು ಹೋಗ್ತಿದ್ದಾನೆ? ಅವನ್ ಸುಳ್ಳು ಒಪ್ಕೊಳ್ಳಲ್ಲ, ನಮ್ಮ ಮೇಲೆ ಸುಳ್ಳು ಅಪಾದನೆ ಆಗ್ತಾನೆ. ಹೌದು ಕಣ, ಅರ್ಜೆಂಟು, ಬೇಗ ನೋಡೋ. ಹಾ, ಅದನ್ನೇ ನಾನು ಹೇಳ್ತಿರೋದು. ನೀನ್ ಯಾವಾಗ ಸಿಗ್ತೀಯ ಹೇಳು? ಏ ಹರಿ, ಅವಾಗಿಂದ ಫೋನಲ್ಲೇ ಮಾತಾಡ್ತಿದ್ಯಾ, ತಿಂಡಿ ಮಾಡ್ಬಾ. ತಿಂತೀನಣ್ಣ. ಹೋ ಬಂದ್ಯಮ್ಮ, ದೋಸೆ ರೆಡಿ ಇದೆ, ತಿಂಡಿ ಮಾಡ್ಕೊಬಾ. ಇಲ್ಲ ಅಣ್ಣ, ನಂಗೆ ಈಗ ಹಸುವಾಗ್ತಿಲ್ಲ, ಆಮೇಲೆ ತಿಂತೀನಿ. ಯಾಕಮ್ಮ ಮುಖ ಒಂಥರ ಇದೆ? ಏನಾದ್ರೂ ಸಮಸ್ಯೆನಾ? ಇಲ್ಲ ಅಣ್ಣ, ಅದಕ್ಕೆ ಫೋನ್ ಮಾಡಿದ್ರು. ನನ್ನ ಕೆಲಸ ಜಾಯಿನ್ ಆಗೋದಕ್ಕೆ ಸರ್ಟಿಫಿಕೇಟ್ ಬೇಕು ಅಂತ ಕೇಳಿದ್ದೆ. ಅದಕ್ಕೆ ಡಾಕ್ಯುಮೆಂಟ್ಸು ಸರ್ಟಿಫಿಕೇಟ್ ಎಲ್ಲ ರೆಡಿ ಇದೆ, ಇವತ್ತೇ ಬಂದು ತೊಗೊಂಡು ಹೋಗು ಅಂದರು. ನಾನು ಹೋಗಿ ಬರಲಾ? ಇವತ್ತೇ ಹೋಗ್ಬೇಕಮ್ಮ? ಹಾಂ ಅಣ್ಣ, ಅದಕ್ಕೆ ನನ್ನ ಜೊತೆ ಮಾತಾಡಿದ್ದು ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ. ಚಿಕ್ಕಮಂಗ್ಳೂರಿಗೆ ಬಂದರೆ ತಂದ್ಕೊಡ್ತೀನಿ ಅಂದರು. ಕೊರಿಯರ್ ಮಾಡಕ್ ಹೇಳ್ಬೇಕು ತಾನೆ? ಇಲ್ಲ ಅಲ್ಲಿಂದ ಬಸ್ಗೆ ಹಾಕ್ಬೋದಿತ್ತು, ಇಲ್ಲಿಗೆ ಬಂದಾಗ ತಗೋಬೋದಿತ್ತಲ್ಲ. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು ಯಾರ್ಯಾರ ಕೈಯಲ್ಲೂ ಕೊಡೋಕ್ಕಾಗಲ್ಲ, ನೀನೇ ಬಂದು ತೊಗೊಂಡು ಹೋಗು ಅಂದರು. ಅದಕ್ಕೆ ನಾನೇ ಬೇಗ ಹೋಗಿ ತೊಗೊಂಡು ಬಂದ್ಬಿಡ್ತೀನಿ. ಸಡನ್ ಆಗಿ ಏನಿದು? ಏನಾದರೂ ಪ್ಲಾನ್ ಮಾಡಿದಾರಾ? ಏನ್ ಮಾಡೋದು ಅಂತ ಒಂದು ಗೊತ್ತಾಗ್ತಾ ಇಲ್ವಲ್ಲ. ಹರಿ, ಏನು ಯೋಚನೆ ಮಾಡ್ತಿದ್ಯಾ? ಕರ್ಕೊಂಡು ಹೋಗು, ಅದೇನಿದೆ ಬೇಗ ತಗೊಂಡ್ಬಂದ್ಬಿಡಿ. ಸರಿ ಅಣ್ಣ, ಈಗಲೇ ಕಾರ್ ಅರೇಂಜ್ ಮಾಡ್ತೀನಿ. ಇಲ್ಲ ಇಲ್ಲ, ಕಾರೆಲ್ಲ ಏನು ಬೇಡ, ನಾನು ಒಬ್ಳೆ ಬಸ್ಸಲ್ಲಿ ಹೋಗಿ ಬರ್ತೀನಿ. ಯಾಕೆ? ನಾನು ಬಂದ್ರೆ ಏನು ಪ್ರಾಬ್ಲಮ್ಮು? ಅದಕ್ಕೆ ನೀವು ಬರೋದು ಬೇಡ ಅಂದಿದ್ದಾರೆ. ನಿಮ್ಮನ್ನ ಯಾರಾದರೂ ಅಲ್ಲಿ ನೋಡ್ಬಿಟ್ರೆ ಸುಮ್ಮನೆ ಯಾಕೆ ತೊಂದರೆ? ನಾನು ಒಬ್ಳೆ ಹೋಗಿ ಬರ್ತೀನಿ. ಅಲ್ಲಮ್ಮ, ನೀನು ಒಬ್ಬಳನ್ನ ಕಳಿಸೋದಕ್ಕಾಗತ್ತಾ? ಅಯ್ಯೋ, ಏನು ತೊಂದರೆ ಇಲ್ಲ ಅಣ್ಣ, ಚಿಕ್ಕಮಂಗ್ಳೂರಿಗೆ ಡೈರೆಕ್ಟ್ ಬಸ್ ಇದೆಯಲ್ಲ, ಅದರಲ್ಲೇ ಹುಷಾರಾಗಿ ಹೋಗಿ ಬರ್ತೀನಿ. ಅಯ್ಯೋ, ಒಬ್ಬರೆಲ್ಲ ಹೋಗೋದು ಬೇಡ, ನಾನು ಬರ್ತೀನಿ. ಬೇಕಾದ್ರೆ ನಾನು ದೂರನೇ ನಿಂತಿರ್ತೀನಿ. ಬೇಡ ರೀ, ಸುಮ್ಮನೆ ನಿಮ್ಮ ಕೆಲಸ ಎಲ್ಲ ಬಿಟ್ಟು ನನ್ನ ಜೊತೆ ಯಾಕೆ ಬರ್ತೀರಾ? ಅದೇನು ಬೇರೆ ಊರಾ? ನಮ್ಮದೇ ಊರಲ್ವಾ, ನನಗೇನೂ ಸಮಸ್ಯೆ ಆಗಲ್ಲ. ಸರಿ, ನಾನು ಬೇಗ ರೆಡಿಯಾಗಿ ಹೊರಡ್ತೀನಿ. ದಿವ್ಯಾ, ಅವಳನ್ನ ಮನೆಗೆ ಬರಕ್ಕೆ ಹೇಳಿದ್ಯಾರು? ಎಲ್ಲ ನೀವೇ ನಿರ್ಧಾರ ಮಾಡೋದಾದ್ರೆ ಈ ಮನೆಯಲ್ಲಿ ನಾನು ಯಾಕಿರ್ಬೇಕು? ಹಾಗಾದ್ರೆ ನನ್ನ ಮಾತಿಗೆ ಈ ಮನೆಯಲ್ಲಿ ಕವಡೆ ಪೈಸದ ಕಿಮ್ಮತ್ತಿಲ್ಲ ಅಂತ ಆಯ್ತು. ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಈ ದದ್ದಿಗೆ. ನಿನಗೊಂದು ಏಯ್, ಅವಳಿಗೆ ಯಾಕೆ ಹೊಡೆಯೋದಕ್ಕೆ ಹೋಗ್ತಾ ಇದೀಯಾ? ಫೋನ್ ಮಾಡಕ್ ಹೇಳಿದ್ದು ನಾನೇ, ನೀನೇನಿದ್ರು ನನ್ನ ಹತ್ರ ಮಾತಾಡು. ಓ,
ಮಗಳ ಮೇಲಿನ ಮಮಕಾರ ಗಟ್ಟಿಯಾಗಿ ಮಾತಾಡಿಸ್ತಿದ್ಯಾ? ರೀ ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಅವಳು ಎಷ್ಟೇ ಆಗ್ಲಿ ನಮ್ಮ ಮಗಳಲ್ವಾ, ನಮಗೆ ದಾಸ್ ಬೇರೆ ಅಲ್ಲ, ಅವಳು ಬೇರೆ ಅಲ್ಲ. ಅವಳನ್ನ ಹೇಗ್ರಿ ಬಿಟ್ಟಿರೋಕ್ಕಾಗತ್ತೆ? ಅದ್ರಲ್ಲೂ ಅವಳು ಫೋನ್ ಮಾಡಿ ದಿವ್ಯ ಹತ್ರ ಮಾತಾಡಿದ್ಮೇಲಂತೂ ನನಗೆ ಕೈ ಕಾಲ ಆಡ್ತಾ ಇಲ್ಲ. ಅದಕ್ಕೆ ನಾವೇನೇ ಮಾಡಕ್ಕಾಗತ್ತೆ? ಪ್ರಪಾತದ ಆಳ ತಿಳ್ಕೊಳ್ದೆ ಧುಮ್ತಾಳ ಅವಳು, ಅನುಭವಿಸ್ಬೇಕಾಗಿರೋದು ಅವಳೇ. ರೀ ಆಗಿದ್ದಾಗೋಯ್ತು ರೀ, ಇನ್ಮೇಲೆ ಏನಾಗ್ಬೇಕೋ ಅದನ್ನ ನೋಡಿ. ಅಮ್ಮ, ಗೂಡು ಬಿಟ್ಟು ಹಕ್ಕಿ ವಾಪಸ್ ಬರ್ಬೋದು, ಮನೆ ಬಿಟ್ಟು ಹೆಣ್ಣು ಯಾವತ್ತೂ ವಾಪಸ್ ಬರಲ್ಲ. ಅವಳು ನಿಮ್ಮನ್ನ ಯಾಮಾರಿಸ್ತಾ ಇರ್ತಾಳೆ. ಇವಳು ಸರ್ಟಿಫಿಕೇಟ್ಸ್ ಕೊಡ್ತೀನಿ ಬಾ ಅಂದಿರ್ತಾಳೆ, ಮೆತ್ತಗ್ ಬಂದು ಅವಳದೆಲ್ಲ ಇಸ್ಕೊಂಡು ಹೋಗಕ್ ಬರ್ತಿರ್ತಾಳೆ. ಅವಳು ಸ್ವಾರ್ಥ ನನಗ್ ಗೊತ್ತಿಲ್ವೇನಮ್ಮ? ಇಲ್ಲ, ಚಂದು ನಮ್ಮನೆಗೆ ಬಂದೇ ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಅಮ್ಮ, ಅವಳು ಮಾತನ್ನ ನಂಬಿ ಮೋಸ ಹೋಗಬೇಡ. ಅವಳು ಇಲ್ಲಿ ಬಂದ್ರು ನಿನ್ ಮಾತು ಕೇಳಲ್ಲ, ಇಲ್ಲಿ ಇರಲ್ಲ. ಹಾ, ಇಲ್ಲ ದಾಸ್, ಅವಳು ಫೋನಲ್ಲಿ ಮಾತಾಡಿದ್ದನ್ನು ಕೇಳಿದ್ರೆ ಅವಳ ಮನ್ಸಲ್ಲಿ ಏನೋ ನೋವಿದೆ. ಅದನ್ನ ನಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಡ್ತಿದ್ದಾಳೆ ಅಷ್ಟೇ. ಅದಕ್ಕೋಸ್ಕರ ಹಾಸ್ಟೆಲ್ನಲ್ಲಿ ಇರ್ತೀನಿ ಅಂತ ದಿವ್ಯ ಹತ್ರ ಹೇಳಿದಾಳೆ. ಇದನ್ನೆಲ್ಲ ಕೇಳಿ ನಂಗೆ ಸಂಕಟ ಆಗ್ತಿದೆ ಕಣೋ. ಅಯ್ಯೋ, ಆದ್ರೆ ನಿನ್ನ ಮಮಕಾರ ಸಂಕಟ ಅವಳಿಗೆ ಯಾಕೆ ಅರ್ಥ ಆಗ್ತಿಲ್ಲ? ರೀ, ಹಳೆ ವಿಷಯನೆಲ್ಲ ಬಿಟ್ಬಿಡಿ. ಅವಳು ಬಂದಾಗ ನೀವಿಬ್ರು ಸ್ವಲ್ಪ ಸಮಾಧಾನವಾಗಿರಿ. ಕೋಪದಲ್ಲಿ ಕೊಯ್ಕೊಂಡು ಮಗು ಮತ್ತೆ ಬರಲ್ಲ. ಅವಳ ಹತ್ರ ನಾನ್ ಮಾತಾಡಿ ಅವಳು ಇಲ್ಲೇ ಇರೋದಕ್ಕೆ ನಾನು ಒಪ್ಪಿಸ್ತೀನಿ. ಅಮ್ಮ, ನೀನ್ ಐಸಿಟ್ಟು ಮಾತ್ರಕ್ಕೆ ನೈಸ್ ಆಗೋ ಕ್ಯಾರೆಕ್ಟರ್ ಅವಳದಲ್ಲ. ಸುಮ್ಮನೆ ನೀನ್ ಟೈಮ್ ವೇಸ್ಟ್ ಮಾಡ್ಕೋಬೇಡ. ದಿವ್ಯಾ, ನೀನು ಅವಳಿಗೆ ಫೋನ್ ಮಾಡಿ ಬರಬೇಡ ಅಂತ ಹೇಳು. ಅಣ್ಣ, ಅವ್ರೊಬ್ರನ್ನೇ ಹೆಂಗಣ ಕಳ್ಸಕ್ಕಾಗತ್ತೆ? ಈ ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಕರಿತಿದ್ದಾರೆ ಅಂದ್ರೆ ಅವ್ರ ಮನೆಯವರು ಏನೋ ಮಸ್ಲತ್ ಮಾಡ್ತಿದ್ದಾರೆ ಅಂತಾನೆ ಅರ್ಥ. ಹೇಗಣ ಅವ್ರನ್ನ ಕಳ್ಸೋದು? ಅದೆಲ್ಲ ಸರಿ ಬರಲ್ಲ ಅಣ್ಣ. ಅಣ್ಣ, ನೀನಾದ್ರೂ ಹೇಳೋಣ, ಹೇಗಾದ್ರೂ ಮಾಡಿ ಒಬ್ಬರೇ ಹೋಗೋದು ಬೇಡ ಅಂತ ಹೇಳೋಣ. ಏಯ್, ನಾನು ಹೇಗೂ ಹೇಳಕ್ಕಾಗುತ್ತೆ? ನೀನೇನಾದ್ರೂ ಮಾತಾಡಿ ನಾನು ಜೊತೆಲಿ ಬರ್ತೀನಿ ಅಂತ ಒಪ್ಸೋರ್ನ. ಆಗ್ಲೇ ಬೇಡ ಅಂತ ಮುಗು ಕೊಡ್ದಂಗೆ ಹೇಳಿದ್ದಾರೆ. ಇವಾಗ ಏನಾದ್ರು ನಾನು ಮತ್ತೆ ಹೋಗಿ ಕೇಳಿದ್ರೆ ಕೋಪ ಮಾಡ್ಕೋತಾರೆ. ಅಣ್ಣ, ಒಂದ್ ಕೆಲಸ ಮಾಡು, ನೀನೇ ಹೋಗ್ಬಿಟ್ಟು ಬಂದ್ ಮಾಡೋಣ. ಸಡನ್ ಆಗಂದ್ರೆ ಆಗಲ್ಲ ಕಣೋ. ಇವತ್ತು ಸೈಟಿಗೆ ಇಂಜಿನಿಯರ್ ಬೇರೆ ಬರ್ತಾ ಇದ್ದಾರೆ, ತುಂಬಾ ಕೆಲಸ ಇದೆ. ಇಲ್ಲಾಂದಿದ್ರೆ ನೀನ್ ಹೇಳೋದೇ ಬೇಕಾಗಿಲ್ಲ, ನಾನೇ ಕರ್ಕೊಂಡು ಹೋಗ್ತಿದ್ದೆ. ಏನಣ್ಣ, ನಿನ್ ತಮ್ಮನಿಗೋಸ್ಕರ ಇಷ್ಟು ಮಾಡಕ್ಕಾಗಲ್ವಾ? ಅದ್ ಹಾಗಲ್ವೋ, ಸ್ವಲ್ಪ ಇರು.